ಶ್ರೀಯುತ ರಜೀಕ್ ಸಾಬ್ ಇಳಕಲ್ ಇವರು ಜಯಸಿಂಹನ ಪಾತ್ರಧಾರಿಯಾದಂಥ ಖಾದಿರ್ ಸಾಬ್ ಅವರಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಸೂರ್ಯಚಂದ್ರರೇ ನಿಮ್ಮ ಕಂಗಳು ಗಿರಿ ಶೃಂಗವೇ ನಿಮ್ಮ ಅಂಗಳು. ಸೂರ್ಯಚಂದ್ರರೇ ನಿಮ್ಮ ಕಂಗಳು ಗಿರಿ ಶೃಂಗವೇ ನಿಮ್ಮ ಅಂಗಳು. ಜೀವದಲ್ಲಿ ಬೆರೆತು ಭಾವದಲ್ಲಿ ಬರಲಿಲ್ಲ. ಅವರಿಗೆ ಧನ್ಯವಾದಗಳು. ಶಾಂತ, ಏ ಶಾಂತ, ಬನ್ನಿ ಸ್ವಾಮಿ. ಶಾಂತ, ಕುಸ್ತಿಗೆ ಹೋದ ನನ್ನ ತಮ್ಮ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಇನ್ನೂ ಬಂದಿಲ್ಲ ಅವನು. ಶಾಂತ, ಇದುವರೆಗೂ ನನ್ನ ತಮ್ಮ ಎಲ್ಲೋ ಕುಸ್ತಿಗೆ ಹೋದರು ನನ್ನ ಮನಸ್ಸಿಗೆ ಸಂತೋಷವಾಗುತ್ತಿತ್ತು. ಆದ್ರೆ ಈ ಸಲ ನನ್ನ ಮನಸ್ಸಿಗೆ ನನ್ನ ತಮ್ಮ ಯಾವಾಗ ಮನೆಗೆ ಬರುತ್ತಾನೆ ಅವನನ್ನು ನೋಡಬೇಕೆನಿಸುತ್ತದೆ. ಅಣ್ಣ, ಅತ್ತಿಗೆ, ನೋಡ್ರಿ ನೆನೆಸೋಷ್ಟ್ರಲ್ಲಿ ನನ್ನ ಮೈದನ ಇತ್ತ ಕಡೆಗೆ ಬಂದಿದ್ದ. ಇದೇನು ವೀರಭದ್ರ, ಪ್ರತಿ ಸಲ ಕುಸ್ತಿಗೆ ಹೋದಾಗ ಬೆಳ್ಳಿಯ ಕಪ್ಪು ಬಂಗಾರದ ಕಡೆಯನ್ನು ಗೆದ್ದುಕೊಂಡು ಬಂದಿದ್ದೇನೆಂದು ಹುಮ್ಮಸದಿಂದ ಹೇಳುವ ನೀನು ಈ ಸಲ ಕೈಯಲ್ಲಿ ಕೊಡಲೆಯನ್ನು ಹಿಡಿದುಕೊಂಡು ಪರಶುರಾಮನಂತ ಬಂದಿದ್ದೀಯಲ್ಲ, ಇದೇನಪ್ಪ ನಿನ್ನ ಅವತಾರ? ಅವತಾರವಲ್ಲವಣ್ಣ ಇದು. ಈ ಹುಲಿಯನ್ನು ಬೇಟೆ ಆಡಲು ಕಳಿಸಿದ ಬೇಟೆಗಾರರ ಬಲಿಯನ್ನು ಮುರಿದು ಹಾಕಿ ಆ ದುಷ್ಟ ಗೌಡ ನನ್ನ ಮಗನ ರಕ್ತವನ್ನು ಈ ನನ್ನ ಭೂತಾಯಿಗೆ ಚೆಲ್ಲಬೇಕೆಂದು ನಾನು ಗೆದ್ದ ಬಹುಮಾನವನ್ನೆಲ್ಲ ಅಲ್ಲೇ ಆ ಕುರಿಗಾರನ ಕೈಯಲ್ಲಿ ಕೊಟ್ಟು ಆ ಕುರಿಗಾರನ ಕೈಯಲ್ಲಿದ್ದ ಕೊಟ್ಟಿ ಎನಿಸಿದುಕೊಂಡು ಅಣ್ಣ ಅತ್ತಿಗೆರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ಬಂದಿರುವ ಪರಮ ಅವತಾರವಣ್ಣವಿದು, ಪರಮ ಅವತಾರ. ನೀನಿನ ಒಗಟಿನ ಮಾತುಗಳನ್ನು ನಮಗೊಂದು ಅರ್ಥವಾಗ್ತಲ್ಲ. ಅದು ಏನಂತ ಬಿಡಿಸಿದ್ರೆ ತಾನೇ ನಮಗೂ ಅರ್ಥವಾಗುವುದು. ಮೈದನ ಬಿಚ್ಚಿ ಹೇಳುತ್ತೇನೆ ಕೇಳು ಅತ್ತಿಗೆ. ಆ ಬಂಡ ಬಟ್ಟಿ ನನ್ನ ಮಗ ಗೌಡ ನನ್ನನ್ನು ಕೊಲೆ ಮಾಡಲು ತನ್ನ ಆಳುಗಳನ್ನು ಕೊಟ್ಟು ಕಳಿಸಿದ್ದ. ವೀರಭದ್ರ, ಏನು ಹೇಳುತ್ತಿದ್ದೀಯ ನೀನು? ಆ ಪ್ರಶಾಂತ್ ಗೌಡ ನಿನ್ನನ್ನು ಕೊಲೆ ಮಾಡಲು ತನ್ನ ಆಳುಗಳನ್ನು ಕೊಟ್ಟು ಕಳಿಸಿದ್ದಾನೆ. ಯಾಕಂತ ನೀನು ಏನಾದರೂ ತಪ್ಪು ಮಾಡಿದ್ದೇನಪ್ಪ? ತಪ್ಪು ನಾನ್ಯಾವ ತಪ್ಪು ಮಾಡಿಲ್ಲಪ್ಪ. ಆದರೆ ಇಂದಿನ ಸತ್ತಿನ ಶ್ರೀಮಂತ ನಾಯಿಗಳು ನಮ್ಮಂತ ಬಡವರ ಮೇಲೆ ತೋರಿಸುತ್ತಿರುವ ದೌರ್ಜನ್ಯವಲ್ಲವಿದು, ದೌರ್ಜನ್ಯ. ಹೌದಪ್ಪ, ನಿನ್ನನ್ನು ಕಳಿಸೋದಕ್ಕೆ ಬಿಡಿಸಬೇಕಂತ ನಮ್ಮ ಮನಸ್ಸು ಆತುರ್ತಿದೆ. ಯಾಕೆಂದ್ರೆ ಆ ಗೌಡ ನಿನ್ನನ್ನು ಕೊಲೆ ಮಾಡಲಿಕ್ಕೆ ಕಳಿಸಿದ್ದೇನಪ್ಪ. ಯಾಕೋ ಏನೋ ನಮ್ಗೆ ತುಂಬಾ ಭಯವಾಗ್ತಿದೆಯಪ್ಪ ಮೈದನ, ತುಂಬಾ ಭಯವಾಗ್ತದೆ. ಅತ್ತಿಗೆ, ಏನು ಹೇಳುತ್ತಿರುವೆ ಅತ್ತಿಗೆ ನೀನು? ಆ ಕೆಟ್ಟ ಗೌಡನಪ್ಪ ಅದು ನನ್ನ ಮನೆಯವರಿಗೆ ಬಂದಿದ್ದ. ಲೇ ಗೌಡ, ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದರೆ ನಿನಗೆ ಮುನ್ನೆಚ್ಚರಿಕೆ ಕೊಡುವ ಬದಲು ನಿನ್ನ ಶಿರವನ್ನೇ ಕತ್ತರಿಸಿ ಹಾಕಿ ಬಿಡುತ್ತಿದ್ದೆ. ಬರುವೆ ಗೌಡ, ನನ್ನ ಮನೆಗೆ ಕಾಲಿಟ್ಟ ನಿನ್ನನ್ನು ಎಡಮುರಿಗೆ ಕಟ್ಟಿ ಹೊತ್ತು ಇಂತಿಂತಾಗಿ ಕತ್ತರಿಸಿ ಹಾಕಲಿಲ್ಲ. ನನ್ನ ಹೆಸರು ವೀರಾದಿ ವೀರಭದ್ರನೇ ಅಲ್ಲ. ನಿಲ್ಲು ಮೈದನ, ನಿಲ್ಲು. ಒಂದು ಹೆಜ್ಜೆ ನೀನೇನಾದ್ರೂ ಮುಂದಿಟ್ಟಿದ್ದ ನಿಜವಾದ್ರೆ ಈ ನಿನ್ನ ಅತ್ತಿಗೆ ಮೇಲೆ ಹಾನಿಯಾಗಿದೆ ಮೈದನ, ಹಾನಿಯಾಗಿದೆ. ಅತ್ತಿಗೆ, ಹುಟ್ಟಿ
ಬರುತ್ತಿರುವ ಈ ನನ್ನ ದಾಲಾರ್ಜನೆಗೆ ನೀರೆರಚಿ ಆರಿಸಿ ಬಿಟ್ಟಲ್ಲಮ್ಮ, ನೀರೆರಚಿ ಆರಿಸಿ ಬಿಟ್ಟಲ್ಲ. ನನ್ನ ಮನೆಗೆ ಕಾಲಿಟ್ಟ ಮರ್ಕಟನ ಮರಣ ಮೃದಂಗವನ್ನು ಬಾರಿಸಿ ಬಾಯಂದು ಮನ ಬಿಚ್ಚಿ ಹೇಳಮ್ಮ ಅತ್ತಿಗೆ, ಮನ ಬಿಚ್ಚಿ ಹೇಳು. ಬೇಡ ವೀರಭದ್ರ ಬೇಡ, ಸುಮ್ಮನೆ ಸಿಟ್ಟಿಗೆ ಶಾಂತಿಯನ್ನು ಹೇಳಿ ಆ ಕೊಡ್ಲಿಯನ್ನು ಮರಳಿ ಕುರಿಯಾರಿಗೆ ಕೊಟ್ಟು ಬಾ. ಇಲ್ಲವನ್ನ, ನಾನು ಹಿಡಿದ ಹಠವನ್ನು ಸಾಧಿಸದೆ ಮರಳಿ ಪರಶುರಾಮನನ್ನು ಆ ಕುರಿಗಾರನಿಗೆ ಕೊಡಲಾರದೆ. ಇಂದಲ್ಲ ನಾಳೆ ಆದರೂ ಆ ದುಷ್ಟ ಗೌಡನ ಮಗ ರುಂಡ ಈ ನನ್ನ ಪರಶುರಾಮನಿಗೆ ಎಡೆಯಾಗಲೇಬೇಕು. ಅಲ್ಲಿವರೆಗೂ ಈ ನನ್ನ ಪರಶುರಾಮನ ಕೊಡಲಿಯನ್ನು ಮರಳಿ ಕೊಡಲಾರೆ, ನನ್ನ ಮರಳಿ ಕೊಡಲಾರೆ. ರಾಮು, ತೆಗೆದುಕೋ ಪತ್ರವನ್ನು. ಯಾವ ಊರಿಂದ ಇದು ಪತ್ರ? ಅದೇ ರಾಮು, ನಿನ್ನ ಅಕ್ಕನಿಂದ. ಏನು, ನನ್ನ ಅಕ್ಕನಿಂದ? ಇದು ಏನಂತಿದೆ, ಸ್ವಲ್ಪ ಓದಿ ಹೇಳಿಸಿದ್ದು. ಪ್ರೀತಿಯ ತಮ್ಮಂದಿರಿಗೆ ಈ ನಿನ್ನ ಅಕ್ಕ ತಿಳಿಸುವುದೇನೆಂದರೆ, ನಿಮ್ಮ ಮಾವನವರ ಮೈಯಲ್ಲಿ ಹುಷಾರು ಇರುವುದಿಲ್ಲ. ಅದಕ್ಕಾಗಿ ನೀನು ಈ ಪತ್ರ ಮುಟ್ಟಿದ ಕೂಡಲೇ ಚಿಕ್ಕ ತಮ್ಮನಾದ ವೀರಭದ್ರನನ್ನು ಕಳಿಸಿಕೊಡಬೇಕು. ಎಂತಿ ನಿನ್ನ ಅಕ್ಕ ಪಾರ್ವತಿ. ಹಾ ರಾಮು, ನಾನು ಬರುತ್ತೇನೆ. ಆಯ್ತು ಸರ್. ಬೇಗ ಕಳಿಸಿಕೊಡು ರಾಮು. ಏನು, ನನ್ನ ಮಾವನ ಮೈಯಲ್ಲಿ ಹುಷಾರಿಲ್ಲವೇ? ವೀರಭದ್ರ, ನೀನು ಈಗಲೇ ಮಾವನವರ ಊರಿಗೆ ಹೋಗಿ ಆರೋಗ್ಯ ಹೇಗಿದೆ ಎಂದು ಫೋನ್ ಹಚ್ಚಿ ತಿಳಿಸು. ನಾನು ಅಷ್ಟರೊಳಗಾಗಿ ಹಣದ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಯ್ತಣ್ಣ, ನಾನೀಗಲೇ ಮಾವನವರಿಗೆ ಊರಿಗೆ ಹೋಗಿ ಮಾವನವರಿಗೆ ಹೇಗಿದೆ ಎಂಬುದನ್ನು ನಾನು ನೋಡಿಕೊಂಡು ಬರುತ್ತೇನೆ. ಆದರೆ ನೀವು ಮನೆ ಕಡೆಗೆ ಹುಷಾರಾಗಿರಿ. ಲೇ ಗೌಡ, ಏನಂದೆ? ಹುಲಿ ಎದುರಿಗೆ ಇರುವಾಗ ನಿನ್ನ ಗಂಡಸ್ತನವನ್ನು ತೋರಿಸಬೇಕು. ಹುಲಿ ಹೊರಟ ಹೋದ ಮೇಲೆ ನಿನ್ನ ಚಂಡತನವನ್ನು ಮಂಡ ಮುಂದೆ, ಈ ಜನರ ಮುಂದೆ ನಿನ್ನ ಬಂಡತನವನ್ನು ತೋರಿಸಿದರೆ ಇಲ್ಲಿ ಯಾರು ಕೇಳುವರಿಲ್ಲ. ಗೌಡ, ನಿನಗೆ ನನಗೆ ಜಿದ್ದಾಜಿದ್ದಿ ಇದ್ದರೆ ಈ ಹುಲಿ ಇರುವಾಗ ತೋರಿಸು ನಿನ್ನ ಗಂಡಸ್ತನವನ್ನು. ಗೌಡ, ನಿನ್ನೊಟ್ಟಿಗೆ ಹೋರಾಡಲು ನೆಕ್ಸ್ಟ್ ಸನ್ನಿವೇಶದಲ್ಲೇ. ಯಾಕ್ರಿ ಹಾಗೆ ಸುಮ್ಮನೆ ನಿಂತು ಬಿಟ್ರಿಲ್ಲ? ನಡೆಯಿರಿ, ಆದಷ್ಟು ಬೇಗನೆ ಹೋಗಿ ಹಣದ ವ್ಯವಸ್ಥೆಯನ್ನು ಮಾಡೋಣ. ನಡೆಯಿರಿ ಸ್ವಾಮಿ. ಆಯ್ತು ಶಾಂತ, ನಾನು ಹಣದ ವ್ಯವಸ್ಥೆಯನ್ನು ಮಾಡುತ್ತೇನೆ, ನೀನು ಒಳಗಡೆ ಹೋಗಿ ವಿಶ್ರಾಂತಿ. ಆಯ್ತು. ಹೇ ಹೇ ಆಹಾ ಹಾ ಹಾ ಹೇ 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 ಆಹಾ ಸಿರಿಭೂಮಿ ನೀನಾದರೆ ಆರವಿಯು ನಾನಾಗುವೆ. ಸಿರಿಭೂಮಿ ನೀನಾದರೆ ಆರವಿಯು ನಾನಾಗುವೆ. ಪ್ರೇಮ ದೇವನು ಮಧುರ ಗೀತೆ, ಪ್ರೇಮ ದೇವನು ಮಧುರ ಗೀತೆ ಹಾಡೋಣ ಹಂಸ
ಹಾಡೋಣ ಹಂಸ ಗೀತೆ